ನಿಮ್ಮಂತವ್ರು ಹೇಳಿರು ಆಸ್ಪತ್ರೆಗೆ ಹೋದು ಹಾರ್ಟ್ ಅಟ್ಯಾಕು ಅಂತ ಒಂದೇ ಒಂದು ತಿಂಗಳಾಯ್ತು ಆಪರೇಷನ್ ಮಾಡಿಸಿದೀವಿ. ಅವ್ರನ್ನ ಆರೈಕೆ ಮಾಡಕ್ ನಮ್ಮ ಹತ್ರ ಶಕ್ತಿ ಇಲ್ಲ. ನಂಗೆ 2 ಕಣ್ಣು ಕಾಣಲ್ಲ. ಇರೋದೊಂದು ಮೊಮ್ಮಗಳನ್ನ ಇವತ್ತು ಕಾಲೇಜ್ ಬಿಡ್ಸಿ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀವಿ. ನಮ್ಗೆ ಅಷ್ಟು ಕಡು ಬಡವರು ಹೇಳ್ಕೊಂಬೇಡದು. ನಂಗೆ 2 ಕಣ್ಣು ಕಾಣಲ್ಲ. ನನ್ನೇ ನೋಡ್ಕೊಂತಾರ, ನನ್ನ ಮಗನ್ನೇ ನೋಡ್ಕೊಂತಾರ. ದುಡಿಯೋರಿಲ್ಲ, ಏನಿಲ್ಲ. ನಾವು ತೀರಾ ಕಡು ಬಡವರು ಸ್ವಾಮಿ. ಯಾರೋ ತಗೊಂಡ್ ತಿಂತವ್ರೆ, ಯಾರೋ ಚೆನ್ನಾಕವ್ರೆ. ಈಗ ಬಂದವ್ರು ನಿಮ್ಮಂತೆ ಬಂದವರು ಅಯ್ಯೋ ನೀವ್ ಹೀಗಿದ್ದೀರಾ ಹಂಗಿದ್ದೀರಾ ಎಷ್ಟು ಚೆನ್ನಾಗಿರ್ಬೇಕಾಗಿತ್ತು, ನಿಮ್ಮನ್ನ ನೋಡಿ ಅಯ್ಯೋ ಅನ್ನಿಸ್ತಿದೆ ಅಂತ ಸಹಾಯ ಮಾಡಿ ಅವರೇ ಅಯ್ಯೋ ಅಂದು ಹೋಗ್ತಾರೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ರಕ್ಷಿತ್ ಮಾತಾಡ್ತಿದ್ದೇನೆ. ಇಡೀ ಕರ್ನಾಟಕದ ಜನ ಕಳೆದ 8-9 ವರ್ಷಗಳಿಂದ ಲಲ್ಲಿ ರವಿ ಮತ್ತೆ ನರಸಿಂಹರಾಜು ಬಳ್ಳಾಪುರ ಆಡಿಯೋಗಳನ್ನ ಕೇಳಿ ಖುಷಿ ಪಟ್ಟಿದ್ದೀರಾ. ಆದ್ರೆ ಇವರ ಮನೆಯ ಪರಿಸ್ಥಿತಿಯನ್ನ ನೋಡಿ ನನ್ಗಂತೂ ತುಂಬಾ ಬೇಜಾರಾಯ್ತು. ಈ ಮೊದಲ ಬಾರಿ ಅವ್ರ ಮನೆಗೆ ಬಂದೆ. ನಾನು ಅನ್ಕೋತಿದ್ದೆ ಲಲ್ಲಿ ರವಿ ಅಣ್ಣ ಅಂದಾಗ ತುಂಬಾ ಹಣ ಮಾಡಿದ್ದಾರೆ ಅಂತ, ಬಟ್ ಇಲ್ಲಿರೋಂಥ ಪರಿಸ್ಥಿತಿ ಬೇರೆ ಇದೆ. ಈಗ ಈ ಲಲ್ಲಿ ರವಿ ಅಣ್ಣ ತುಂಬಾ ಕಷ್ಟದಲ್ಲಿದ್ದಾರೆ. ದಯವಿಟ್ಟು ನಾನು ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ಕಷ್ಟದಲ್ಲಿರೋರಿಗೆ ಯಾವತ್ತೂ ಕೂಡ ಸಹಾಯ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕದ ಜನತೆ ಯಾವಾಗ್ಲೂ ಮುಂದೆ ಇರ್ತೀರಾ. ನಮ್ಮನ್ನ ನಕ್ಕು ನಲಿಸಿದಂತಹ ಲಲ್ಲಿ ರವಿ ಅಣ್ಣಂಗೆ ನಾವು ಇವತ್ತು ಎಲ್ಲರಕ್ಕೆ ಸೇರಿ ಸಹಾಯ ಮಾಡಬೇಕಾಗಿದೆ. ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಪ್ರತಿಯೊಬ್ರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ. ಪ್ರತಿಯೊಬ್ರು 10 ರೂಪಾಯಿಂದ 100 ರೂಪಾಯಿ ಎಷ್ಟಾಗುತ್ತೋ ಸಹಾಯ ಮಾಡಿ. ಯಾಕಂದ್ರೆ ಲಲ್ಲಿ ರವಿ ಅಣ್ಣಂಗೆ ಹೃದಯಾಘಾತ ಆಗಿದೆ. ಅವರು ಪ್ರತಿನಿತ್ಯ ಆಸ್ಪತ್ರೆಯನ್ನ ಓಡಾಡೋ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ ಸ್ವಾಮಿ. ಏನಾಗ್ಬೇಕಮ್ಮ ರವಿ ಅವ್ರಿಗೆ? ನೀವು ನಾವು ತಾಯಿ ಸ್ವಾಮಿ. ಓಕೆ, ಏನಾಯ್ತಮ್ಮ ರವಿ ಅವ್ರಿಗೆ? ರವಿಯರಿಗೆ ಹಿಂಗೆ ಬೈಗ್ ಹುಷಾರಿಲ್ದಂಗ ಆಯ್ತು ಸ್ವಾಮಿ. ನಾವು ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಓಡಾಡಿಸ್ತೋ, ಎಲ್ಲೋದ್ರು ನೆಟ್ಗ ಆಗ್ಲಿಲ್ಲ. ಯಾಕೆ ರವೀಣ, ಏನಾಯ್ತು ರವೀಣ? ಸರ್ ನಮಸ್ತೆ. ನನಗೆ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು. ಮೊನ್ನೆ ತುಂಬಾ ಪ್ರಾಬ್ಲಮ್ ಆಗಿ ಪೇನ್ ಬರ್ತಾ ಇತ್ತು. ಪೇನ್ ಬಂದಾಗ ನಾನು ಚೆಕ್ ಮಾಡಿಸಿದಾಗ ನಿಮಗೆ 3 ಕಡೆ ಬ್ಲಾಕ್ ಆಗಿದೆ ಅಂತಂದ್ರು. ಒಂದು 80%, ಒಂದು 60%, ಒಂದು 30% ಆಗಿತ್ತು ಸರ್. ಅದರಲ್ಲಿ 80% ಇರೋಂಥ ಕೊಲೆಸ್ಟ್ರಾಲ್ಗೆ ಸ್ಟ್ರೆಂತ್ ಹಾಕಿದ್ದಾರೆ. ಇನ್ನೊಂದು 60%, 30% ಇದೆ ಸರ್. ನೆಕ್ಸ್ಟ್ ಒಂದು 2 ತಿಂಗಳು ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಅದು ಏನೋ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡೋಣ ಅಂತ ಹೇಳಿದ್ದಾರೆ ಸರ್. ರವೀಣ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ರವೀಣ? ಯಾಕಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಮತ್ತೆ ಲಲ್ಲಿ ರವಿ ಅಂತ ಹೇಳಿದ್ರೆ ಓವರ್ ಆಲ್ ಕರ್ನಾಟಕದಲ್ಲೇ ತುಂಬಾ ಪ್ರಚಲಿತದಲ್ಲಿದ್ರಿ ನೀವು. ಜೊತೆಗೆ ನಿಮ್ಮ ಆಡಿಯೋಗಳನ್ನ ಬಳಸ್ಕೊಂಡು ಹಲವಾರು ಜನ ಹಣ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ನೀವು ಈ ಪರಿಸ್ಥಿತಿಯಲ್ಲಿ ಇರೋದು ನೋಡಿ ನನ್ಗೆ ತುಂಬಾ ಬೇಸರ ಆಗ್ತಿದ್ಯಣ್ಣ. ಏನಂತೀರಾ? ಈಗ ತುಂಬಾ ಜನ ಹೇಳ್ತಾರೆ ನೀವು ಆಡಿಯೋಗಳಿಂದ ತುಂಬಾ ದುಡ್ಡು ಮಾಡಿದ್ದೀರಾ ಅಂತ. ಬಟ್ ಇಲ್ಲಿ ನಿಮ್ಮ ಮನೆಗ್ ಬಂದ್ ನೋಡಿದಾಗ ಮನೆಯ ಪರಿಸ್ಥಿತಿ, ಬಟ್ ನೀವಿರೋಂಥ ಪರಿಸ್ಥಿತಿ ನೋಡಿದಾಗ ತುಂಬಾ ಆತಂಕ ಅನ್ಸುತ್ತೆ. ಇದಕ್ಕೆ ಏನ್ ಹೇಳ್ತೀರಾ? ಸರ್ ಅದೇ ಗೊತ್ತಿಲ್ಲ ಜನಗಳು ಮಸ್ತಾಗಿ ಜನ ಹೇಳ್ತಾ ಇದ್ದಾರೆ ಸರ್. ನಮಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ನಿಮ್ದು 3 ಚಾನಲ್ ಮಾಡಿದ್ದೀರಾ, ಅಷ್ಟು ಚಾನಲ್. ನಮ್ದು ಇರೋದೇ 2 ಚಾನಲ್ ಸರ್. ಅಲ್ಲಿ ಲಲ್ಲಿ ಬಾಕ್ಸ್ ಒಂದು, ಲಲ್ಲಿ ರವಿ ಅಫಿಷಿಯಲ್ ಒಂದು. ಅದರಲ್ಲಿ ನಮಗೆ ಲಲ್ಲಿ ಬಾಕ್ಸ್ ಇವತ್ತರೆಗೂ 1 ರೂಪಾಯಿನೂ ಬಂದಿಲ್ಲ ಸರ್. ಲಲ್ಲಿ ರವಿ ಅಫಿಷಿಯಲ್ ಮಾತ್ರ 3 ಟೈಮ್ ದುಡ್ಡು ಬಂದಿದೆ ಸರ್. ಅದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತಾ ಇರೋದು. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಬೋದು. ನಮಗೆ ಬಂದಿರೋದೇ 3 ಟೈಮ್ ಸರ್. ಅದರಲ್ಲಿ ಹಣ ಮತ್ತೆ ಬಂದಿಲ್ಲ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಅದೇ ಹೇಳಿದ್ದೀನಿ ಸರ್. ನನ್ನ ಆಡಿಯೋ ಯೂಸ್ ಮಾಡಿಕೊಂಡು ಹಲವಾರು ಚಾನಲ್ನವರು ದುಡ್ಡು ಮಾಡ್ತಾ ಇದ್ದಾರೆ, ಇವತ್ತವರೆಗೂ ಮಾಡ್ತಾನೆ ಇದ್ದಾರೆ. ಅದರಿಂದ ದುಡ್ಡು ಮಾಡ್ಕೊಂಡಿರೋರು ನೀವು, ಕೃತಜ್ಞತೆಗೋಸ್ಕರ ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಇವತ್ತವರೆಗೂ ಯಾವ ಚಾನಲ್ನವರು ನಮಗೇನೋ ಹೆಲ್ಪ್ ಮಾಡಿಲ್ಲ ಸರ್. ಬರೀ ಕಲಾ ಅಭಿಮಾನಿಗಳು ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಮಾತಾಡಿಸ್ಕೊಂಡು, ಮನೆ ಹತ್ರ ಬಂದು ಮಾತಾಡಿಸ್ಕೊಂಡು ಅವ್ರ ಕೈಲಾಗಿ ಸಹಾಯ ಮಾಡಿ ಹೋಗಿದ್ದಾರೆ. ಚಾನಲ್ ಯೂಸ್ ಮಾಡ್ಕೊಂಡಿರೋರು ಒಬ್ರು ಇದು ಮಾಡಿಲ್ಲ ಸರ್. ಇದು ನೋಡಿ ರವಿ ಅಣ್ಣ, ಈಗ ಆಲ್ರೆಡಿ ಇಷ್ಟು ಖುಷಿ ಕೊಟ್ಟರಂತ ವ್ಯಕ್ತಿನ ನಾವೆಲ್ಲರೂ ಕೂಡ ಉಳಿಸ್ಕೋಬೇಕಾಗಿದೆ. ಈಗ ಆಲ್ರೆಡಿ ನರಸಿಂಹರಾಜು ಬಳ್ಳಾಪುರ ಅವರು ಆಲ್ರೆಡಿ ನಿಧನ ಹೊಂದಿದ್ದಾರೆ, ನಿಮಗೆ ಗೊತ್ತು. ಬಟ್ ಇಡೀ ಕರ್ನಾಟಕ ಪ್ರತಿದಿನ ಕೂಡ ಖುಷಿ ಪಡಂಗ್ ಮಾಡಿರೋಂಥದ್ದು ಲಲ್ಲಿ ರವಿ ಅಣ್ಣ. ಇವತ್ತು ಹೃದಯಾಘಾತ ಲೈಟ್ ಆಗಿ ಆಲ್ರೆಡಿ ಸ್ಟಂಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಅವರ ಆಸ್ಪತ್ರೆಯ ವೆಚ್ಚಗಳನ್ನ ಕೇಳಿದ್ರೆ ಒಂದು ಟ್ಯಾಬ್ಲೆಟ್ಸ್ ಮತ್ತೆ ಟಾನಿಕ್ಕು 4,000, 5,000, 6,000 ರೂಪಾಯಿ ಒಂದು ತಿಂಗಳಿಗೆ ಬರೀ ಏನು ಟ್ಯಾಬ್ಲೆಟ್ಸ್ ಮತ್ತೆ ಟಾನಿಕ್ಗಳ ವೆಚ್ಚ ಆಗ್ತಿದೆ. ತುಂಬಾ ಕಷ್ಟದಲ್ಲಿದ್ದಾರೆ. ದಯವಿಟ್ಟು ಇವ್ರ ಕಡೆಯಿಂದ ತುಂಬಾ ಜನ ಇವತ್ತು ಕೂಡ ಊಟ ಮಾಡ್ತಿದ್ದೀರಾ ಅಂದ್ರೆ ಹಣವನ್ನ ಪಡ್ಕೊಂತ ಇದ್ದೀರಾ. ದಯವಿಟ್ಟು ಲಲ್ಲಿ ರವಿ ಅಣ್ಣಂಗೆ ನಿಮ್ಗೆ ಏನಂದ್ರೆ ಈ ಸಹಾಯ ಅಂತ ಯಾರು ಅನ್ಕೋಬೇಡಿ. ಈ ಸಹಾಯ ಅಲ್ಲ, ಅವರಿಂದ ಖುಷಿ ಪಟ್ಟಿದೀವಿ ಅಂದಾಗ ಅವ್ರಿಗೇನಾದ್ರೂ ಅವ್ರನ್ನ ಉಳಿಸ್ಕೊಳ್ಳೋದು ಅಥವಾ ಅವ್ರ ಜೊತೆ ನಿಲ್ಲ ಅಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ. ಏನ್ ಹೇಳ್ತೀಯ ರವೀಣ?
ಈ ಸಮಯದಲ್ಲಿ? ಸರ್ ನಾನು ಅದೇ ಹೇಳ್ತಿರೋದು, ನಮ್ಮಿಂದ ನೀವು ಎಷ್ಟೋ ದುಡ್ಡು ಮಾಡಿದ್ದೀರಾ ಎಲ್ಲ ಆಡಿಯೋದವರು. ಪ್ರತಿಯೊಂದು ನಾನು ಯಾವ ಆಡಿಯೋ ಅಂತ ಹೇಳೋದಕ್ಕಾಗಲ್ಲ, ಯಾವ ಚಾನಲ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಲ್ಲ. ಎಷ್ಟೋ ಚಾನಲ್, ಒಂದು 20-25 ಚಾನಲ್ ಅವರು ನನ್ನ ಆಡಿಯೋ ಯೂಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ನೀವೇನು ಮಾಡೋದು, ಕೃತಜ್ಞತೆಗೋಸ್ಕರ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವೇ ಫೋನ್ ಮಾಡಿ, ಒಂದು ನನಗೆ ಫೋನ್ ಮಾಡೋ ಮುಖಾಂತರ, ಇಲ್ಲೊಂದು ಫೋನ್ ಪೇ ಮುಖಾಂತರ ಏನಾದರೂ ಆಗಲಿ ನನಗೊಂದು ಸಹಾಯ ಮಾಡೋದು ತುಂಬ ನನಗೆ ಹೆಲ್ಪ್ ಆಗುತ್ತೆ. ನನಗೆ ಲೈಫ್ ನಡೆಸೋದು ತುಂಬ ಕಷ್ಟ ಆಗಿದೆ ನನಗೆ. ಏಕೆಂದರೆ ಒಂದು 7,500-8,000 ರೂಪಾಯಿ ತಿಂಗಳಿಗೆ ಟ್ಯಾಬ್ಲೆಟ್ಸ್ಗೆ ಆಗ್ತಾ ಇದೆ. ಆಮೇಲೆ ಡಾಕ್ಟರ್ ಫೀಸು ಅದು ಇದೆಲ್ಲ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ನೋಡೋಣ ಅಂತ ಹೇಳಿದ ಹತ್ರ 1 ತಿಂಗಳಾಯಿತು. ನೆಕ್ಸ್ಟ್ 9ನೇ ತಾರೀಕು ಕಳೆದ್ಮೇಲೆ ನಾನು ತಿರ್ಗಾ ಮತ್ತೆ ಹೋಗಬೇಕು. ಏನನ್ನ ನಾನು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟಲ್ಲಿ ಕ್ಯೂರ್ ಆಗಲಿಲ್ಲ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ತುಂಬ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಿದ್ದೀನಿ ನಾನು. ಸ್ನೇಹಿತರೆ, ನೋಡಿದ್ರಿ ರವಿ ಅಣ್ಣನ ಜೊತೆ ನಾವು ಇಷ್ಟೊತ್ತಿಗೂ ಮಾತಾಡಿದ್ವಿ. ದಯವಿಟ್ಟು ನಿಮ್ಮ ಕಡೆ ಹಣದ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕಂದರೆ ಈ ಯಾರಾದರೂ ಸಹಾಯ ಮಾಡೋ ಮನಸ್ಸುಗಳು ಸಿಗ್ತವೆ, ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ರಕ್ಷಿತ್ ಮಾತಾಡ್ತಿದ್ದೀನಿ. ಕರ್ನಾಟಕಕ್ಕೆ ಖುಷಿಯನ್ನು ಉಣಿಸಿದಂತಹ ನಮ್ಮ ಪ್ರೀತಿಯ ಲಲ್ಲಿ ರವಿ ಅಣ್ಣ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಅವರಿಗೆ ಈ ಕಳೆದ 1 ತಿಂಗಳಿಂದ ಪ್ರತಿನಿತ್ಯ ಆಸ್ಪತ್ರೆಗಳನ್ನು ಓಡಾಡೋ ಅಂಥ ಪರಿಸ್ಥಿತಿಲಿದ್ದಾರೆ. ಏನಾಯಿತು ಅಂತ ರವಿ ಅಣ್ಣನ ಕೇಳೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ಹೇಗಿದ್ದೀರಿ ಅಣ್ಣ? ಪರವಾಗಿಲ್ಲ ಸರ್, ಈಗ ಸ್ವಲ್ಪ ಚೆನ್ನಾಗಿದ್ದೇನೆ. ಓಕೆ, ಏನಾಯಿತು ರವಿ ಅಣ್ಣ? ಸರ್, ನನಗೆ ಒಂದು 5 ತಿಂಗಳಿಂದ ಪೇಯ್ನ್ ಬರೋದು. ಅಣ್ಣ ಪೇಯ್ನ್ ಬರ್ತಾ ಇತ್ತು, ಏನಕ್ಕೂ ಸುಮ್ಮನೆ ಇದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಅಂದ್ಕೊಂಡು ಸುಮ್ಮನಾಗಿದೆ ಸರ್. ಹೀಗೆ ಡೈಲಿ ಪೇಯ್ನ್ ಬರ್ತಾನೆ ಇರೋದು, ಅವಾಗ ನಾನು ಬರ್ತಾ ಇರೋದು. ಹಂಗೆ ಚೆಕ್ ಮಾಡಿಸಿದಾಗ ಇದು ಮಾಡೋದು, ನನ್ನ ಹತ್ರ ದುಡ್ಡು ಕಾಸು ಒಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಏನೋ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಯಾರೋ ನಮ್ಮ ಆತ್ಮೀಯರೊಬ್ರು ಹೇಳೋದು, ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಹಿಂಗೆ ಚೆಕ್ ಮಾಡಿಸ್ಕೊಳ್ಳಿ, ಅಲ್ಲಿ ಎಲ್ಲ ಫ್ರೀ ಅಂತ. ಅಲ್ಲಿ ಹೋಗಿ ಚೆಕ್ ಮಾಡಿಸ್ದೆ ಸರ್. ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಅಲ್ಲಿ ಯಾರೋ ಸ್ನೇಹಿತರು ಕಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ರು. ಅಲ್ಲಿ ಚೆಕ್ ಮಾಡಿಸಾಗ ಗೊತ್ತಾಯ್ತು ಸರ್, ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಿದರು ಸರ್. ಅದೇ ಸರ್, ತಿರ್ಗಾ ಮತ್ತೆ ಏನು ಮಾಡಬೇಕು ಸರ್ ಅದಕ್ಕೆ? ಇಲ್ಲ, ಸ್ಟ್ರೆಂತ್ ಹಾಕ್ಲೇಬೇಕು ಅಂತ ಅಂದರು. ಅವರು ತಿರ್ಗಾ ಇಮಿಡಿಯೇಟ್ಲಿ ಎಂಜೋಗ್ರಾಮ್ ಎಲ್ಲ ಮಾಡಿ ಒಂದು ಸ್ಟ್ರೆಂತ್ ಹಾಕ್ಸಿದ್ದಾರೆ ಸರ್. ಈ ಫೈಲಲ್ಲಿದೆ. ಇನ್ನೊಂದು 60%, ಇನ್ನೊಂದು 30% ಇದೆ ಸರ್. ಅದು ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಟ್ಯಾಬ್ಲೆಟ್ಸ್ ತಗೊಳ್ಳಿ, ಕ್ಯೂರ್ ಆಗಲಿ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಸರ್. ಸ್ನೇಹಿತರೆ, ಏನಾಗಿದೆ ಅಂತ ಹೇಳಿದ್ರೆ, ರವಿ ಅಣ್ಣಂಗೆ ಕಳೆದ 1 ತಿಂಗಳಿಂದ ಪ್ರತಿನಿತ್ಯ ಆಸ್ಪತ್ರೆಗಳನ್ನು ಓಡಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಹೃದಯಾಘಾತ ಆಗಿದೆ. ಅದನ್ನು ಚೇತರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಅವರ ಆಸ್ಪತ್ರೆ ವೆಚ್ಚಗಳು ತುಂಬ ಕಾಸ್ಟ್ಲಿ ಇದೆ. ನೀವು ಟ್ಯಾಬ್ಲೆಟ್ಸ್ಗಳನ್ನು ನೋಡಿದ್ರೆ, ಟ್ಯಾಬ್ಲೆಟ್ಸ್ ಮತ್ತು ಟಾನಿಕ್ಗಳನ್ನು 1 ತಿಂಗಳಿಗೆ 8,000-10,000 ಬೆಲೆ ಬಾಳೋ ಅಂಥ ಟ್ಯಾಬ್ಲೆಟ್ಸು ಮತ್ತು ಟಾನಿಕ್ ಇದೆ. ದಯವಿಟ್ಟು ನಾನು ನಿಮ್ಮ ಹತ್ರ ಏನು ಕೇಳ್ಕೊತೀನಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಇವರ ಆಡಿಯೋಗಳನ್ನು ಕೇಳಿ ಖುಷಿ ಪಟ್ಟಿದ್ದೀರಾ. ಈಗ ಈ ವ್ಯಕ್ತಿ ಕಷ್ಟದಲ್ಲಿದ್ದಾರೆ, ಅವ್ರನ್ನ ಉಳಿಸ್ಕೊಳ್ಳೋ ಅಂಥ ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಈ ರವಿ ಅಣ್ಣನ ಸಹಾಯಕ್ಕೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಥ್ಯಾಂಕ್ ಯು.